ಯೂನಿವರ್ಸಲ್ ಲ್ಯಾಂಡ್ ಸರ್ವೆ ಆ್ಯಂಡ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ನಮ್ಮ ಕಂಪನಿ ನೇಮು. ಸೊ ಇಲ್ಲಿ ನಾವು ಸರ್ವೆ ಮತ್ತು ಸಾಯಿಲ್ ಟೆಸ್ಟಿಂಗ್ ಎರಡೂ ಮಾಡ್ತೀವಿ. ಸೊ ಬೇಸಿಕಲಿ ನಾವು BE ಸಿವಿಲ್, ಡಿಪ್ಲೊಮಾ ಸಿವಿಲ್, ITI ಸಿವಿಲ್ ಹುಡುಗರನ್ನ ನೋಡ್ತೀವಿ. ಹುಡುಗರು ಹುಡುಗಿರು ಇಬ್ಬರಿಗೂ ಓಪನಿಂಗ್ಸ್ ಇದೆ. ಆ್ಯಂಡ್ PUC ಪ್ಲಸ್ SLC ಮಾಡಿದರೂ ಕೂಡ ನಾವು ಹೈಯರ್ ಮಾಡ್ತೀವಿ. ಸೊ ಅವರೆಲ್ಲ ಅಸಿಸ್ಟೆಂಟ್ ಸರ್ವೇರು ಮತ್ತು ಸರ್ವೇರ್ಗೆ ನಾವು ಪೊಸಿಷನ್ಗೆ ಓಪನಿಂಗ್ ತಗೋತಾ ಇದ್ದೀವಿ ಸರ್. ಇವತ್ತು ಆಲ್ಮೋಸ್ಟ್ 20-25 ಪ್ಲಸ್ ಕ್ಯಾಂಡಿಡೇಟ್ಸ್ ಈಗಲೇ ಬಂದಿದ್ದಾರೆ. ಅದರಲ್ಲಿ ನಾನೊಂದು 10 ಜನ ಶಾರ್ಟ್ ಲಿಸ್ಟ್ ಮಾಡಿದ್ದೀನಿ. ಒಂದು 2-3 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ವಿ ಆರ್ ಓಪಿಂಗ್ ಫಾರ್ ದ ಬೆಸ್ಟ್ ಆ್ಯಂಡ್ ಮೋರ್ ಕ್ಯಾಂಡಿಡೇಟ್ಸ್. ಸೊ ಸ್ಯಾಲ್ರಿ ರೇಂಜ್ ಸ್ಟಾರ್ಟಿಂಗ್ ಫ್ರೆಶರ್ಸ್ ಆದರೆ 18,000 ಸ್ಟಾರ್ಟ್ ಮಾಡ್ತೀವಿ. ಎಕ್ಸ್ಪೀರಿಯನ್ಸ್ ಇದೆ ಬೇಸ್ಡ್ ಆನ್ ದೆನ್ ಪ್ರೀವಿಯಸ್ ಸ್ಯಾಲ್ರಿ ನಾವು ಹೈಕ್ ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ 30% ಹೈಕ್ ಇದ್ದೇ ಇರುತ್ತೆ. ನನ್ನ ಹೆಸರು ತೇಜಸ್ವಿನಿ ಅಂತ, ಕೋನಂಕುಂಟೆ ಕ್ರಾಸಿಂದ ಬಂದಿದ್ದೀನಿ, JP ನಗರ್ ಹತ್ರ. ಸೊ ನಾನು MSc ಇನ್ ಬಯೋಕೆಮಿಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ 6 ಮಂತ್ ಇಂಟರ್ನ್ಶಿಪ್ ಆಗಿದೆ. ಸೊ ಇವಾಗ ಫುಲ್ ಟೈಮ್ ಆಪರ್ಚುನಿಟೀಸ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ 5th ಮಾರ್ಚ್ ನಮಗೆ ಈ ಥರ ಡೈರೆಕ್ಟ್ ವಾಕ್ ಇನ್ ಡ್ರೈವ್ ಥರ ಇದೆ, ಜಾಬ್ ಡೈರೆಕ್ಟ್ ತಗೋತಾರೆ ಅಂತ ಗೊತ್ತಾಯಿತು. ಸೊ ಲೈಫ್ ಸೈನ್ಸ್ ರಿಲೇಟೆಡ್ಡು ಫಾರ್ಮಾಕ್ಯೂಟಿಕಲ್ಲು, ಬಯೋಟೆಕ್ನಾಲಜಿ ಕಂಪನೀಸ್ ಈ ಥರ ಅಟೆಂಡ್ ಮಾಡೋಣ ಅಂತ ಬಂದೆ. ಬಟ್ ಸುಮಾರು ಫುಡ್ ಕಂಪನೀಸು ಮತ್ತು ಬೀವರೇಜಸ್ ಕಂಪನೀಸು ಮತ್ತು ಬಿಸ್ಲೇರಿ ವಾಟರ್ಸ್ ಈ ಥರ ಎಲ್ಲ ಕಂಪನೀಸಲ್ಲೂ ಆಪರ್ಚುನಿಟೀಸ್ ಇತ್ತು. ಸೊ ಈವನ್ ಮೆಡಿಕಲ್ ರಿಲೇಟೆಡ್ ಏನು ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಇತ್ತು. ಸೊ ಎಲ್ಲ ಕೇಳಿದಾಗ ಆಲ್ಮೋಸ್ಟ್ ರೆಸ್ಪಾನ್ಸ್ ಚೆನ್ನಾಗಿದೆ, ಆಪರ್ಚುನಿಟೀಸ್ ಇದೆ. ಸೊ ಎಲ್ಲಾಗುತ್ತೆ ಎಷ್ಟಾಗುತ್ತೋ ಅಷ್ಟು CVಸ್ನೆಲ್ಲ ಕೊಟ್ಟಾಯಿತು. ಸೊ ಇಟ್ಸ್ ಲೈಕ್ ಇದೆ, ಆಪರ್ಚುನಿಟಿ ಇದೆ, ವೇಕೆನ್ಸಿ ಇದೆ ಅಂತ ಹೇಳಿದ್ರು. ಸೊ ವೇಕೆನ್ಸಿ ಇದೆ ಅಂತ ಹೇಳಿದ್ದಾರೆ. ದೆನ್ ದೇ ಟುಕ್ ಇಂಟರ್ವ್ಯೂ ಆಲ್ಸೋ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.